ಮೊದಲನೇ ಪ್ರಶ್ನೆ, ಕುಣಿಯಲು ಬಾರದವರಿಗೆ ನೆಲ ಡೊಂಕು ಎಂಬ ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ನೆಲ ಸರಿ ಇಲ್ಲ. ಬಿ. ಕುಣಿತ ಕಲಿಯಬೇಕು. ಸಿ. ತನ್ನ ಅಸಮರ್ಥತೆ ಒಪ್ಪದೇ ಇರುವುದು. ಡಿ. ನೆಲವನ್ನು ಸರಿಪಡಿಸುವುದು. ಸರಿಯಾದ ಉತ್ತರ ಆಪ್ಷನ್ ಸಿ, ತನ್ನ ಅಸಮರ್ಥತೆ ಒಪ್ಪದೇ ಇರುವುದು. ಎರಡನೇ ಪ್ರಶ್ನೆ, ಬಿತ್ತಿದಂತೆ ಬೆಳೆಯುವುದು ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ಉತ್ತಮ ಬೀಜ ಬಿತ್ತುವುದು. ಬಿ. ಮಾಡಿದ ಕೆಲಸಕ್ಕೆ ತಕ್ಕ ಫಲ. ಸಿ. ಮರ ಬೆಳೆಯುವುದು. ಡಿ. ಕೃಷಿ ಅಭಿವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಾಡಿದ ಕೆಲಸಕ್ಕೆ ತಕ್ಕ ಫಲ. ಮೂರನೇ ಗಾದೆ, ಅತಿ ಆಸೆ ಗತಿಕೇಡು ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ಹೆಚ್ಚು ಹಣ ಗಳಿಸಬಾರದು. ಬಿ. ದುರಾಸೆ ಪಡಬಾರದು. ಸಿ. ಬೇರೆಯವರ ವಸ್ತುವನ್ನು ಬಯಸಬಾರದು. ಡಿ. ಹಣ ಸಂಪಾದಿಸಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ, ದುರಾಸೆ ಪಡಬಾರದು. ನಾಲ್ಕನೇ ಪ್ರಶ್ನೆ, ಹನಿ ಹನಿ ಕೂಡಿದರೆ ಹಳ್ಳ ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ಹಳ್ಳ ತುಂಬುತ್ತದೆ. ಬಿ. ಮಳೆ ಬರುತ್ತದೆ. ಸಿ. ನದಿ ಹರಿಯುತ್ತದೆ. ಡಿ. ಸಣ್ಣ ಪ್ರಯತ್ನ ಯಶಸ್ಸಿಗೆ ದಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಸಣ್ಣ ಪ್ರಯತ್ನ ಯಶಸ್ಸಿಗೆ ದಾರಿ. ಐದನೇ ಪ್ರಶ್ನೆ, ಬೆಂಕಿ ಇಲ್ಲದೆ ಹೊಗೆ ಇಲ್ಲ ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ಬೆಂಕಿಯನ್ನು ಹಚ್ಚಬೇಕು. ಹೊಗೆ ಅಪಾಯಕಾರಿ. ಸಿ. ಎಲ್ಲದಕ್ಕೂ ಕಾರಣ ಇರುತ್ತದೆ. ಡಿ. ಅಡುಗೆ ಮಾಡಬೇಕು. ಸರಿಯಾದ ಉತ್ತರ ಆಪ್ಷನ್ ಸಿ, ಎಲ್ಲದಕ್ಕೂ ಕಾರಣ ಇರುತ್ತದೆ. ಆರನೇ ಪ್ರಶ್ನೆ, ಮಾತು ಬೆಳ್ಳಿ ಮೌನ ಬಂಗಾರ ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ಬೆಳ್ಳಿ ಕಡಿಮೆ ಬೆಲೆ. ಬಿ. ಬಂಗಾರಕ್ಕೆ ಹೆಚ್ಚಿನ ಬೆಲೆ. ಸಿ. ಬಂಗಾರ ಖರೀದಿಸಬೇಕು. ಡಿ. ಅವಶ್ಯಕತೆ ಇದ್ದಷ್ಟು ಮಾತನಾಡಬೇಕು. ಸರಿಯಾದ ಉತ್ತರ ಆಪ್ಷನ್ ಡಿ, ಅವಶ್ಯಕತೆ ಇದ್ದಷ್ಟು ಮಾತನಾಡಬೇಕು. ಏಳನೇ ಪ್ರಶ್ನೆ, ಕೈ ಕೆಸರಾದರೆ ಬಾಯಿ ಮೊಸರು ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ಕೈ ತೊಳೆಯಬೇಕು. ಬಿ. ದುಡಿದರೆ ಫಲ ಸಿಗುತ್ತದೆ. ಸಿ. ಕೈ ಕೊಳಕಾಗಿದೆ. ಡಿ. ಕೆಸರು ಎಂದರೆ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಬಿ, ದುಡಿದರೆ ಫಲ ಸಿಗುತ್ತದೆ. ಎಂಟನೇ ಪ್ರಶ್ನೆ, ಅವಸರವೇ ಅಪಾಯ ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ನಿಧಾನವಾಗಿರುವುದು. ಬಿ. ಅವಸರದಿಂದ ತಪ್ಪಾಗಬಹುದು. ಸಿ. ಬೇಗ ಕೆಲಸ ಮುಗಿಸು. ಡಿ. ದುಡುಕಬೇಡ. ಸರಿಯಾದ ಉತ್ತರ ಆಪ್ಷನ್ ಬಿ, ಅವಸರದಿಂದ ತಪ್ಪಾಗಬಹುದು. ಒಂಬತ್ತನೇ ಪ್ರಶ್ನೆ, ಕಳ್ಳನ ಮನಸ್ಸು ಹುಳ್ಳು ಹುಳ್ಳುಗೆ ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ತಪ್ಪು ಮಾಡಿದವನಿಗೆ ಸದಾ ಭಯ. ಬಿ. ಕಳ್ಳ ದೊರಕುತ್ತಾನೆ. ಸಿ. ಕಳ್ಳ ಧೈರ್ಯಶಾಲಿ. ಡಿ. ಕಳ್ಳ ಓಡುತ್ತಾನೆ. ಸರಿಯಾದ ಉತ್ತರ ಆಪ್ಷನ್ ಎ, ತಪ್ಪು ಮಾಡಿದವನಿಗೆ ಸದಾ ಭಯ. ಹತ್ತನೇ ಪ್ರಶ್ನೆ, ಅನ್ನ ಹಾಕಿದವರಿಗೆ ಕಲ್ಲು ಎಸೆಯಬೇಡ ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ನೀನು ಅವರಿಗೆ ಅನ್ನ ಕೊಡು. ಬಿ. ನಮಸ್ಕರಿಸು. ಸಿ. ಸೇಡು ತೀರಿಸಿಕೋ. ಡಿ. ಉಪಕಾರ ಮಾಡಿದವರಿಗೆ ಮೋಸ ಮಾಡಬಾರದು. ಸರಿಯಾದ ಉತ್ತರ ಆಪ್ಷನ್ ಡಿ, ಉಪಕಾರ ಮಾಡಿದವರಿಗೆ ಮೋಸ ಮಾಡಬಾರದು. 11ನೇ ಪ್ರಶ್ನೆ, ಕಷ್ಟಪಟ್ಟರೆ ಫಲ ಸಿಗುತ್ತದೆ ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ಹನಿ ಹನಿ ಗೂಡಿದ್ರೆ ಹಳ್ಳ. ಬಿ. ಕೈ ಕೆಸರಾದರೆ ಬಾಯಿ ಮೊಸರು. ಸಿ. ಅತಿ ಆಸೆ ಗತಿ ಕೇಡು. ಡಿ. ಬೆಂಕಿ ಇಲ್ಲದೆ ಹೊಗೆ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಕೈ ಕೆಸರಾದರೆ ಬಾಯಿ ಮೊಸರು. 12ನೇ ಪ್ರಶ್ನೆ, ನರಿಯ ಬುದ್ಧಿ ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ಧೈರ್ಯ. ಬಿ. ಕುತಂತ್ರ. ಸಿ. ಸೋಮಾರಿತನ. ಡಿ. ದಯೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಕುತಂತ್ರ. 13ನೇ ಪ್ರಶ್ನೆ, ಒಳ್ಳೆಯ ಮಾತಿಗೆ ಬೆಲೆ ಇಲ್ಲ ಎಂಬ ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ಬೆಲೆ ಕೊಡಬೇಕು. ಬಿ. ಮಾತು ಅಮೂಲ್ಯ. ಸಿ. ಮಾತಾಡಬಾರದು. ಡಿ. ಕಡಿಮೆ ಮಾತಾಡಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ, ಮಾತು ಅಮೂಲ್ಯ. 14ನೇ ಪ್ರಶ್ನೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ. ಕಾಲು ಚಾಚಬೇಡ.
ಬಿ ಕಾಲು ಮಡಚಿಕೋ, ಸಿ ಅತಿ ಆಸೆ ಪಡಬೇಡ, ಡಿ ಆಸೆ ಪಡಬೇಡ. ಸರಿಯಾದ ಉತ್ತರ ಆಪ್ಷನ್ ಸಿ ಅತಿ ಆಸೆ ಪಡಬೇಡ. 15ನೇ ಪ್ರಶ್ನೆ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಗಾದೆಯ ಅರ್ಥವೇನು? ಆಪ್ಷನ್ಗಳು: ಎ ಗಳಿಸಿದ್ದು ಬೇಗ ಕಳೆಯಬಹುದು, ಬಿ ಕಷ್ಟಪಡಬೇಕು, ಸಿ ಮಡಿಕೆ ಒಡೆಯಲು ನಿಮಿಷ ಸಾಕು, ಡಿ ಮಡಿಕೆ ಮಾಡಲು ವರ್ಷ ಬೇಕು. ಸರಿಯಾದ ಉತ್ತರ ಆಪ್ಷನ್ ಎ ಗಳಿಸಿದ್ದು ಬೇಗ ಕಳೆಯಬಹುದು. 16ನೇ ಪ್ರಶ್ನೆ, ಒಂದೇ ಕಲ್ಲಿಗೆ 2 ಹಕ್ಕಿ. ಆಪ್ಷನ್ಗಳು: ಎ 2 ಹಕ್ಕಿಯನ್ನು ಒಂದೇ ಸರಿ ಹಿಡಿಯುವುದು, ಬಿ ಕಲ್ಲು ಎಸೆಯುವುದು, ಸಿ ಬೇಟೆಯಾಡುವುದು, ಡಿ ಒಂದೇ ಪ್ರಯತ್ನದಲ್ಲಿ 2 ಪ್ರಯೋಜನಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಒಂದೇ ಪ್ರಯತ್ನದಲ್ಲಿ 2 ಪ್ರಯೋಜನ. 17ನೇ ಪ್ರಶ್ನೆ, ಗೋಡೆಗೂ ಕಿವಿ ಇದೆ. ಗಾದೆಯ ಅರ್ಥವೇನು? ಗೋಡೆಗೆ ಕಿವಿ ಇದೆ, ಬಿ ಗೋಡೆ ಜೀವಂತ, ಸಿ ಮಾತುಗಳನ್ನು ಎಲ್ಲರೂ ಆಲಿಸುತ್ತಾರೆ, ಡಿ ಮನೆ ದೊಡ್ಡದು. ಮಾತುಗಳನ್ನು ಎಲ್ಲರೂ ಆಲಿಸುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ. 18ನೇ ಪ್ರಶ್ನೆ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು. ಗಾದೆಯ ಅರ್ಥವೇನು? ಆಪ್ಷನ್ಗಳು: ಇಷ್ಟ ಇಲ್ಲದವರು ಏನು ಮಾಡಿದರೂ ತಪ್ಪು, ಬಿ ಗಂಡನಿಗೆ ಹೆಂಡತಿ ಮೇಲೆ ಇಷ್ಟ ಇಲ್ಲ, ಸಿ ಹೆಂಡತಿಗೆ ಗಂಡನ ಮೇಲೆ ಇಷ್ಟ ಇಲ್ಲ, ಡಿ ಮೊಸರಿನಲ್ಲಿ ಕಲ್ಲು. ಸರಿಯಾದ ಉತ್ತರ ಆಪ್ಷನ್ ಎ ಇಷ್ಟ ಇಲ್ಲದವರು ಏನು ಮಾಡಿದರೂ ತಪ್ಪು. ಇಷ್ಟು ಗಾದೆಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.